ವರದಕ್ಷಿಣೆಗಾಗಿ ಪತ್ನಿಯನ್ನ ಕೊಂದ ಪತಿ, ನ್ಯಾಯಕ್ಕಾಗಿ ಆಗ್ರಹಿಸಿ ಪತಿಯ ಮನೆ ಮುಂದೆ ಶವವಿಟ್ಟು ಪ್ರತಿಭಟನೆ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಗೆ ಸೇರಿರುವ ಬ್ಯಾಲಹಳ್ಳಿ ಗ್ರಾಮದಲ್ಲಿ ವರದಕ್ಷಿಣೆಗಾಗಿ ಪತಿಯೇ ಪತ್ನಿಯನ್ನ ಕೊಂದಿದ್ದಾರೆ ಎಂಬುದು ಕೇಳಿಬರುತ್ತಿರುವ ಅಮಾನವೀಯ ಘಟನೆಯೊಂದು ಬುಧವಾರ ನಡೆದಿದೆ. ಕೈವಾರ ಗ್ರಾಮದ ಶ್ರೀನಿವಾಸ್ ಮತ್ತು ಕಲ್ಪನಾ ದಂಪತಿಗಳು ಮಗಳಾದ ಪರಿಶಿಷ್ಟ ಜಾತಿಗೆ ಸೇರಿದ ಯೋಗಿನಿ ಘಟನೆಯಲ್ಲಿ ಸಾವಿಗೀಡಾಗಿದ್ದಾರೆ. ಯೋಗಿನಿಯನ್ನ 3 ವರ್ಷದ ಹಿಂದೆ ಬ್ಯಾಲಹಳ್ಳಿ ಗ್ರಾಮದ ಯಾದವ ಸಮುದಾಯಕ್ಕೆ ಸೇರಿದ ಗಣೇಶ್ ಎಂಬ ಯುವಕನು ಪ್ರೀತಿಸಿ ಮದುವೆಯಾಗಿದ್ದರು. ಅದಕ್ಕೆ ಸಾಕ್ಷಿಯಾಗಿ 2 ವರ್ಷದ ಹೆಣ್ಣು ಮಗು ಸಹ ಇದ್ದಾಳೆ. ಇದೀಗ ವರದಕ್ಷಿಣೆಗಾಗಿ ಪತಿಯಿಂದ ಬರ್ಬರವಾಗಿ ಕೊಲೆಯಾಗಿದ್ದಾಳೆ ಎಂದು ಯೋಗಿನಿಯ ಪೋಷಕರು ಆರೋಪಿಸಿದ್ದಾರೆ. ಕೊಲೆಯಾದ ಯೋಗಿನಿಯ ಪೋಷಕರು ಮಾತನಾಡಿ, ನನ್ನ ಮಗಳು ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ದಳು. ಆದರೂ ಇವರ ಇಬ್ಬರ ಮಧ್ಯೆ ಆಗಾಗ ಗಲಾಟೆಯಾಗುತ್ತಿತ್ತು. ಹಲವು ಬಾರಿ ನ್ಯಾಯ ಪಂಚಾಯಿತಿಗಳನ್ನ ಮಾಡಿದ್ದೆವು. ಆದರೆ ಇದೀಗ ನನ್ನ ಮಗಳು ಕೊಲೆಯಲ್ಲಿ ಅಂತ್ಯವಾಗಿದ್ದಾಳೆ. ಇವರಿಬ್ಬರ ನಡುವಿನ ಜಗಳಕ್ಕೆ ಮುಖ್ಯ ಕಾರಣ ಗಣೇಶ್ ಕುಡಿತದ ಚಟ ಮತ್ತು ಗಾಂಜಾ ಚಟಕ್ಕೆ ದಾಸನಾಗಿದ್ದನು. ಇದನ್ನ ನಮ್ಮ ಮಗಳು ವಿರೋಧಿಸುತ್ತಿದ್ದಳು. ಅವನ ಚಟಕ್ಕೆ ನಮ್ಮ ಮಗಳನ್ನ ವರದಕ್ಷಿಣೆಗಾಗಿ ನಿರಂತರವಾಗಿ ಪೀಡಿಸುತ್ತಿದ್ದ. ಆದರೆ ಇಂದು ನಮ್ಮ ಮಗಳನ್ನ ಗಾಂಜಾ ಸೇವಿಸಿ ಕೊಲೆ ಮಾಡಿದ್ದಾನೆ ಎಂದು ಆರೋಪಿಸಿದರು. ಅವನ ವರದಕ್ಷಿಣೆ ಕಿರುಕುಳದಿಂದ ನಮ್ಮ ಮಗಳು ಕಷ್ಟವನ್ನ ನೋಡಿ ಅವನಿಗೆ ಒಂದು ಹೊಸ ಬೈಕ್ ಕೊಡಿಸಿದ್ದೆವು. ಜೊತೆಗೆ ಹಣವನ್ನ ಕೊಟ್ಟು ಅವರ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಏರದಂತೆ ಜೀವನ ಸಾಗಿಸಲಿ ಎಂದು ನೋಡಿಕೊಂಡಿದ್ದೆವು. ಆದರೂ ಈ ದಿನ ನನ್ನ ಮಗಳನ್ನ ಇಂದು ಬಲಿ ಪಡೆದಿದ್ದಾನೆ ಎಂದು ಆರೋಪಿಸಿದರು. ಅವನೇ ನಮಗೆ ಸ್ವತಃ ಕರೆ ಮಾಡಿ ನಿಮ್ಮ ಮಗಳನ್ನ ಕೊಲೆ ಮಾಡಿದ್ದೇನೆ, ಬಂದು ತೆಗೆದುಕೊಂಡು ಹೋಗಿ ಎಂದು ಕರೆ ಮಾಡಿ ಹೇಳಿದಾಗ ಅವನ ಮಾತು ನಾವು ನಂಬಲಿಲ್ಲ. ಅವನು ಕುಡುಕ, ಬಾಯಿಗೆ ಬಂದಿದ್ದು ಮಾತನಾಡುತ್ತಾನೆ ಎಂದು ನಾವು ತಲೆ ಕೆಡಿಸಿಕೊಂಡಿರಲಿಲ್ಲ. ನಂತರ ಪೊಲೀಸರು ಕರೆ ಮಾಡಿ ಕೊಲೆ ವಿಚಾರ ತಿಳಿಸಿದ ನಂತರ ನಿಜ ಎಂದು ನಂಬಿ ನಾವು ಬಂದು ನೋಡಿದಾಗ ಘಟನೆ ತಿಳಿದಿದೆ. ಅಪಾರ ಕನಸುಗಳನ್ನ ಇಟ್ಟುಕೊಂಡು ಮದುವೆಯಾಗಿದ್ದ ನಮ್ಮ ಮಗಳು ಗಂಡನ ದುಷ್ಟತನಕ್ಕೆ ಬಲಿಯಾಗಿದ್ದಾಳೆ. ಇಂತಹ ಕೃತ್ಯವನ್ನ ಎಸಗಿರುವ ಗಣೇಶ್ನನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ತಾಯಿಯನ್ನ ಕಳೆದುಕೊಂಡು ತಬ್ಬಲಿಯಾಗಿರುವ ನಮ್ಮ ಮೊಮ್ಮಗಳಿಗೆ ಸೂಕ್ತ ನ್ಯಾಯವನ್ನ ದೊರಕಿಸಿಕೊಡಬೇಕೆಂದು ಮಾಧ್ಯಮದ ಮುಂದೆ ಯೋಗಿನಿಯ ಪೋಷಕರು ತಮ್ಮ ಅಳಲನ್ನ ತೋಡಿಕೊಂಡರು. ನಮ್ಮ ಮಗಳನ್ನ ನಿನ್ನೆ ಇಂಟ್ರ್ಯೂ ಅಂತ ಹೇಳ್ಬಿಟ್ಟು ನರಸಾಪುರಕ್ಕೆ ಹೋಗಿದ್ವಿ. ಬೆಳಗ್ಗೆನಿದ್ದು ಫೋನ್ ಮಾಡಿ ಒಂದು 23 ಸರಿ ಫೋನ್ ಮಾಡಿ ಅಮ್ಮನ್ನ ಮಾಡಿ ಅಮ್ಮನ ಫೋನ್ ತೊಗೊಂಡು ಇದು ಮಾಡಿದ್ದಕ್ಕೆ ನರಸಾಪುರದಲ್ಲೇ ಹಿಂಗೆ ಇದೇನು ಕೆಲಸಕ್ಕೆ ಹೋಗಿದ್ದೀನಿ ಅಂದರೆ ಅಲ್ಲೂ ಅಟ್ಯಾಕ್ ಮಾಡಿ ಕರ್ಕೊಂಡೋಗಿ ಮಿಂಡಳ್ಳಿ ಅನ್ನೋದು ನರಸಾಪುರದಿಂದ ಮಾಲೂರು ರೋಡಲ್ಲಿ ಅಲ್ಲೊಂದು ಕೆರೆ ಕರ್ಕೊಂಡೋಗಿ ಕತ್ಕೊಯ್ಬಿಟ್ಟು ನಮ್ಗೆ ಫೋನ್ ಮಾಡಿದ್ವಿ ಸರ್. ಆಡಿಯೋ ವಿಡಿಯೋ ಎಲ್ಲ ನನಗೆ ಫೋನ್ ಮಾಡಿದ್ದು, ಏನಮ್ಮ ನಿನ್ನ ಮಗಳಿಂದ ಬಂದಿಲ್ವಾ? ಇನ್ನೆಲ್ಲಪ್ಪ ಹೋಗೋಳು ಫೋನ್ ಮಾಡಿದ್ರು. ಫೋನಲ್ಲಿ ತೆಗಿತಲ್ಲ, ಸಾಯ್ತು ಬಿಸಾಕಿ ಎಲ್ಲ ಕೆರೆ ಬಿಸಾಕಿ ನೋಡ್ತಾ ಹೋಗ್ರೆ ಬಂದು ನೋಡ್ಕೇಳ್ರೆ ಅಂತೇಳಿದೆ. ತಮಾಷೆಗೇನೋ ಅವನೇನೋ ಎಣ್ಣೆ ಹೊಡೆದ್ಬಿಟ್ಟೆ ನಂಗೆ ಹೇಳ್ಕೊಂತವನೆ ಅಂತ ಹೇಳ್ಬಿಟ್ಟು ನಾವು ಸೈಲೆಂಟಾಗಿದ್ದರೆ ಆಮೇಲೆ ಪೊಲೀಸವರು ಫೋನ್ ಮಾಡಿದ್ರೆ ನಮ್ಗೆ ಗೊತ್ತಾಗಿದೆ. ಅಂದರೆ ಸತ್ತೋಗ್ಯಾರ ಅಂತ ಹೇಳಿಲ್ಲ, ಇಲ್ಲಿದ್ದಾರೆ ಬರ್ರಿ ಅಂತೇಳಿ ಪೊಲೀಸ್ ಹೋಗಿ ನೋಡೋಕೆ ಹೊತ್ಕ ನಮ್ಗೆ ಬೆಳಗ್ಗೆ ಗಂಟೆ ಗೊತ್ತಿಲ್ಲ, ಹಾಸ್ಪಿಟ್ಲಿಗೆ ಹೋಗೋದು ಸತ್ತೋಗಿದ್ದಾರೆ ಅಂತ ಹೇಳಿದ್ರು. 10:30 ಗಂಟೆಗೆ ಹೋಗಿ ನಾನು ಅಲ್ಲಿಂದ ಬಾಡಿನ ಇದಕ್ಕೆ ಎತ್ತಾಕಿ ಆಂಬುಲೆನ್ಸ್ಗೆ ಕಳಿಸ್ಬಿಟ್ಟು ಆಮೇಲೆ ನೈಟ್ 3:30 ಸರ್. ಯಾವಾಗ ದುಡ್ಡು ನನ್ನ ಹಾಕ್ಸ್ಕೊಂಡ್ರೆ ಫೋನಲ್ಲಿ ಐತೆ, ಫೋನ್ ಪ್ಲೇಗೆ ಸರಿ ಮಾಡಿಸ್ಕೊಂಡು ಅದು ನಮ್ಮ ಜಮೀನು ದುಡ್ಡು ಬಂದಿತ್ತು. ಅದಕ್ಕೆ ಗಲಾಟೆ ಮಾಡ್ತಾ ಇದ್ದ, ನಿಮ್ಮ ಮಕ್ಕಳು ನನ್ನ ಮದುವೆಯಾಗಿದ್ವಿ, ಒಡವೆ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಹಂಗೆ ಹಿಂಗೆ ಅಂದರು. ಆದರೂ ನಾನು ಒಂದು ಗಾಡಿ ತಗೊಂಡಿದ್ದೀನಿ, ಫೋನ್ ತಗೊಂಡಿದ್ದೆ, ಒಂದಲ್ಲ ಅಂತ 2 ಗಾಡಿ ತಗೊಂಡಿನಿ. EMI ಕಟ್ಟಿಲ್ಲ, ಅದು ನನ್ನ ಮಕ್ಕಳಿಗೆ ಕಟ್ಟಿ ಕ್ಲಿಯರ್ ಮಾಡ್ಕೊಂಡಿರೋದು. ಇವಾಗ ಇನ್ನೊಂದು ಗಾಡಿ ಎತ್ಕೊಂಡದೆ, ಅದು ಇವ್ರಿಗೆ ಹೆಸರಲ್ಲಿ ಎತ್ಕೊಂಡಿರೋದು. ಎಲ್ಲ ನಾವು ತಗೊಟ್ಟಿರೋ ಸರ್. ಅವನೇನು ನಮ್ಮನ್ನೇನು ಸಾಕಿಲ್ಲ, ನಾವು ಸಾಕಿರೋದೇ ತಾಲಿ ಕಟ್ಟಕ್ಕೆ ಅವ್ನು ತಾಲಿ ಕೂಡ ಕೊಟ್ಟಿರೋ, ಮಗುಕ್ಕೆ ಒಂದು ಬಟ್ಟೆ ತಂದಾಕಿಲ್ಲ. ಅವ್ರು ತಗೊಂಬರೋದು, ಅವ್ನು ತಿನ್ನೋದು, ಕುಡಿಯೋದು, ಹೊಡಿಯೋದು. ಗಾಂಜಾ ಫ್ರೆಂಡ್ಸ್ ಎಲ್ಲ ಗಾಂಜಾ ಹೊಡೆದೇ ಸರ್ ಅಷ್ಟು ಇದು ಮಾಡಿರೋದು. ಎಣ್ಣೆ ಎಲ್ಲ ಇತ್ತು. ಎಣ್ಣೆ ಗಾಂಜಾ 2 ಮಿಕ್ಸ್ ಮಾಡಿ ಹೊಡೆದು ಎತ್ತಿದ್ದಾನೆ. ಅದು ಫಸ್ಟ್ ಜಾಲಹಳ್ಳಿ ಒಳಗೆ ಚಿಕ್ಕಜಾಲ ಒಳಗೆ ಕಂಪ್ಲೇಂಟ್ ಆಗಿತ್ತು. ಫಸ್ಟ್ ಓಡೋದಾಗ ಆ ಕಂಪ್ಲೇಂಟು ನನ್ನ ಹತ್ರ ಐತೆ. ಚಿಂತಾಮಣಿಗೂ ಕಂಪ್ಲೇಂಟ್ ಐತೆ, ಅದು ನನ್ನ ಹತ್ರ ಜಾಗೃತಿ ಐತೆ ನನ್ನ ಹತ್ರ.
ಅವ್ರ ಮನೆಯವ್ರನ್ನ ಕಳಿಸಿ ಅದೇನೈತೆ ಅವ್ರ ಮನೆ ಮುಂದ್ಗಡೆ ಅವ್ರ ಅಪ್ಪ ಅವ್ರ ಚಿಕ್ಕಮ್ಮ ಕೈಯಲ್ಲೆಲ್ಲ ಚಿಕ್ಕಮ್ಮ ಅವ್ರ ಅಕ್ಕ ಅವ್ರ ಅಕ್ಕನೂ ಅವ್ರ ಅಪ್ಪ ಒಂದ್ಸರಿ ಅಮ್ಮನ ಬಂದರೆ ಇಲ್ಲಿ ಹೊಡೆದು ಕಳ್ಸೋರು ಬಸರಂಗ್ಸು ನಮ್ಮ ಅವ್ಕ ತಿನ್ನಕ್ಕಿಂತ ಆಧಾರ್ಕ ಓದ್ಸಕ ಬೆಳೆಸಕ ಅದೇನಿದೆ ಅದು ನಮ್ಗೆ ಕೂರಿಸ್ಕೊಡಿ. ಏನಿಲ್ಲ ಸರ್, ಯಾವಾಗೂ ಕುಡಿಯೋದು ಜಗಳ ಮಾಡೋದೇ, ಯಾವಾಗೂ ಚಿಕ್ಕ ಚಿಕ್ಕ ಜಗಳಕ್ಕೆ ಮಾಡ್ಕೊಂಡು ದೊಡ್ಡ ಜಗಳೇನು ಮಾಡ್ಕೊಂಡಿಲ್ಲ ಅವರು. ಯಾವಾಗೂ ಮಾಡ್ಕೊಂಡು ಅಲೆ ಅದು ಇದು ಅದು ಕೊಡ್ಸ್ಕೊಂಬ ಇದು ಕೊಡ್ಸ್ಕೊಂಬ ದುಡ್ಡು ಬಂದಿಲ್ಲ ಯಾರು ಇರ್ತಾರೆ ಏನು ಮಾಡ್ತಾರೆ, ದುಡ್ಡು ಬಂದಿಲ್ಲ ಏನು ಮಾಡ್ತಾರೆ, ನಮ್ಗೇನು ಮನೆ ಬೇಡ ಏನು ಬೇಡ, ದುಡ್ಡು ಇಸ್ಕೊಂಬ 6 ಲಕ್ಷ ಇಸ್ಕೊಂಬ 10 ಲಕ್ಷ ಇಸ್ಕೊಂಬ ಮನೆ ಯಾರ್ಕ ನಮ್ಗೇನು ಬೇಡ ಅಂತೆಲ್ಲ ಗಲಾಟೆ ಮಾಡೋದು ಬಂದು ಹೇಳೋಳು. ಹೇಳಿದ್ರು ಅಮ್ಮ ನಮ್ಮಪ್ಪನ ದುಡ್ಡು ಅವ್ರಪ್ಪನ ದುಡ್ಡು ನಿಮ್ಮಪ್ಪನ ದುಡ್ಡು ಅಲ್ಲ, ನಮ್ಮ ಅಜ್ಜಿ ದುಡ್ಡು ಅಲ್ಲ, ನಾನು ನನ್ನ ಮಕ್ಕಳು ಬಂದು ಮಾತಾಡೋದು, ನಿನ್ನ ಗಂಡಕ್ಕೆ ನಾನು ಯಾಕೆ ಇಟ್ಲಿ ಅಂತ ನಾನು ಕೇಳಿದೆ. ಅದರಲ್ಲಿ ಟಾಚಾರ್ ಜಾಸ್ತಿ ಆಗತ್ತೆ, ಟಾಚಾರ್ ಕೊಟ್ಟು ಹಂಗೆ ಮಾಡಿ ಅವ್ನು ಮಾಡ್ಕೊಂಡಿದ್ದೆ ಇವ್ನು ಮಾಡ್ಕೊಂಡಿದ್ದೆ, ಅವ್ನ ಜೊತೆಗಿದ್ದೆ ಅವ್ನು ಫೋನ್ ಮಾಡ್ತಾ ಇದ್ದೆ, ಕಂಪ್ನಿಗೆ ಹೇಳ್ಕೊತಾ ಇರೋದು, ಯಾವನ ಜೊತೆಗಿದ್ದೆ ಇಷ್ಟೊತ್ತು ಅಂತ ಅನ್ನೋದು ಗಲಾಟೆ ಮಾಡೋದು ಹಿಂಗೆಲ್ಲ ಮಾಡ್ತಾ ಇದ್ವಿ. ಅದು ನಮ್ಮ ಹತ್ರ ಹೇಳಿದ್ವಿ, ಆಯ್ತಮ್ಮ ಮಾತಾಡೋಣ ಇದು ಅಂತ ನಾವು ಇಟ್ಕೊಂಡಿದ್ವಿ ಸರ್. ಎಂಟೇಜ್ ಇದೆ ಸರ್ ಆಗಿದ್ದು. ಚಿಕ್ಕಪ್ಪನವ್ರ ಹತ್ರ ಎಲ್ಲ ಕಷ್ಟ ಕೇಳವ್ರೆ, ಅವ್ರು ಸರಿ ಮಾತಾಡೋಣ ಇರಮ್ಮ ಅಂತೇಳಿ ಮಾಡ್ಕೊಂಡಿದ್ರು. ಫೋನ್ ಮಾಡಿ 20 ಸರಿ ನನ್ನ ಫೋನು ಎತ್ಕೊಂಡೋಗಿರೋದು, ನನ್ನ ಫೋನಿಗೆ ಫೋನ್ ಮಾಡಿ ರುಷು ಮಾಡಿಬಿಟ್ಟವಳೆ ಪಾಪದ ಮುಂದೆ. ಯಾವಾಗ ಫೋನ್ ಮಾಡಿ ಕಂಪ್ನಿನಾಗ ಇದ್ನ ಅಂದಾಗ ಸರ್ ಈ ಅಮ್ಮನ ದೊಡ್ಡವಳು ಅವಳ ಮಗು ಅದು 1 ವರ್ಷ. ಆ ಮಗುನು ಕೂಡ ಅವ್ರು ಸಾಕಿಲ್ಲ, ನಾವೇ ಸಾಕ್ತಾ ಇದ್ದೀವಿ ಹುಡುಗಾಗಿನಿಂದ. ಅಲ್ಲಿ ಸತ್ತು ಮಲ್ಕೊಂಡಿರೋದು ನನ್ನ ತಂಗಿಗೆ ಇಂಟ್ರಿಕೆಸ್ಟ್ ಮ್ಯಾರೇಜ್ ಆಯಿತು. ಅವರು ಇಂಟ್ರಿಕೆಸ್ಟ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಒಪ್ಕೊಂಡಿಲ್ಲ ಗಂಡಿನ ಕಡೆಯವರು. ಸರಿ ಅಂದ್ಬಿಟ್ಟು ಹುಡುಗಿ ಇಬ್ಬರು ಬಂದು ನಮ್ಮ ಮನೇಲಿ ಇದ್ದರು. 1 ವರ್ಷ ನಮ್ಮ ತಂದೆ ನಮ್ಮ ತಾಯಿ ಇಬ್ಬರೂ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಂಡು ಬೈಕ್ ಕೊಡಿಸಿದ್ದಾರೆ, ಫೋನ್ ಕೊಡಿಸಿದ್ದಾರೆ, ಊಟ ಎಲ್ಲ ಹಾಕಿದ್ದಾರೆ. ಆದರೆ ನಿನ್ನೆ ನನ್ನ ತಂಗಿ ಅನುಮಾನ ಜಾಸ್ತಿ, ಅವನು ಅನುಮಾನ ಪಡ್ತಾನೆ ಅಂತ ಅಂದ್ಬಿಟ್ಟು ನನ್ನ ತಂಗಿ ತವ್ರ ಮನೆಗೆ ಬಂದು ಅವರಪ್ಪ ಅವ್ರ ಚಿಕ್ಕಪ್ಪ ಅವ್ರ ಹತ್ರ ಏನೋ ಕೇಳಿ ಮಾತಾಡ್ಕೊಂಡು ಹೋಗೋಣ ಅನ್ನೋಷ್ಟೊತ್ತಿಗೆ ನಿನ್ನೆ ಇಂಟರ್ವ್ಯೂಗಂತ ಹೋಗಿದ್ರೆ ಅಲ್ಲಿಗೆ ಹುಡ್ಕೊಂಡು ಹೋಗಿ ಅವನು ಕರ್ಕೊಂಬಂದು ಅವಳನ್ನ ಕತ್ಕೊಯ್ದ್ಬಿಟ್ಟು ಸಾಯಿಸಾಕ್ಬಿಟ್ಟು ನಮ್ಮ ಮಮ್ಮಿಗೆ ಫೋನ್ ಮಾಡಿಬಿಟ್ಟು ನಿನ್ನ ಮಗಳನ್ನ ಸಾಯಿಸ್ಬಿಟ್ಟಿದ್ದೀನಿ ಹೋಗಿ ನೋಡ್ಕೊಳ್ರಿ ಅಂತ ಹೇಳಿದ್ದಾನೆ. ಅವರು ಕ್ಯಾಸ್ಟ್ ಬೇರೆ ಅದರಲ್ಲೂ ಅವರು ಜಾಸ್ತಿ ಹಿಂಸೆ ಕೊಡೋನು. ನನ್ನ ತಂಗಿ ನಮ್ಮ ಮನೆಗೆ ಯಾರಿಗೂ ಬರಬಾರ್ದೇ ಇತ್ತು. ಮನೆಗೆ ಬಂದರೆ ಯಾಕೆ ಬಂದೆ ಏನಕ್ಕೆ ಹೋದೆ ಅಂತ ಅಂದ್ಬಿಟ್ಟು ಎಲ್ಲ ಜಾಸ್ತಿ ಅನುಮಾನ ಪಡೋನು, ಹೊಡಿಯೋನು. ಅದು ಅಲ್ಲದೆ ಅವನಿಗೆ ಡ್ರಗ್ಸು ಅದೆಲ್ಲ ಗಾಂಜಾ ಅದೆಲ್ಲ ಸೇರ್ತಾಯಿದ್ನು. ನನ್ನ ಬಗ್ಗೆನೂ ಏನೇನೋ ಹೇಳೋನು ಅವನು. ನನ್ನ ತಂಗಿನೂ ಒಂದೊಂದು ಹಿಂಸೆ ಕೊಟ್ಟಿಲ್ಲ ಸರ್ ಅವನು. ಇವಾಗ ನನ್ನ ತಂಗಿನೇ ಇಲ್ಲ ಸರ್. ಚಿಕ್ಕ ಮಗು ಥರ ಈ ಕೈಗಳಲ್ಲಿ ಎತ್ತಿ ಬೆಳೆಸಿದ್ದೀನಿ ಸರ್. ಇವಾಗ ಅವಳಿಗೆ ನನ್ನ ಮಣ್ಣು ಸಿಕ್ಕ ಸರ್. ಅವಳಿಗೆ 1 ವರ್ಷದ ಮಗು ಇದ್ದಾಳೆ ಸರ್, 1 ವರ್ಷದ ಮಗು. ಆ ಮಗುಗೆ ಯಾರು ಸರ್ ಆಗ್ತಾರೆ? ಆ ಮಗುಗೆ ಅಮ್ಮನೇ ಇಲ್ಲ ಸರ್. ಇವಾಗ ಯಾರು ಸರ್ ಅವಳಿಗೆ ನ್ಯಾಯ ಕೊಡ್ಸೋದು? ಯಾರು ಸರ್? ಧೈರ್ಯವಾಗಿ ಫೋನ್ ಮಾಡಿಬಿಟ್ಟು ಸಾಯಿಸ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ನಮ್ಮ ಮಗು ಥರ ಎಷ್ಟು ಗಿಣಿ ಸಾಕ್ದಂಗೆ ಸಾಕಿ ಗಿಡಗನ ಕೈ ಕೊಟ್ಟಂಗೆ ಆಯ್ತಲ್ಲ ಸರ್. ನಮ್ಗೆ ಯಾರು ಸರ್ ಇವಾಗ? ಅವ್ರದ್ದು ಗೊಲ್ಲಾರು, ನಾವು SC ಸರ್. 3 ವರ್ಷ ಆಯಿತು ಸರ್. ಇಂಟರ್ಕ್ಯಾಸ್ಟ್ ಮ್ಯಾರೇಜು ಇದೆಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ, ಅಗ್ರಿಮೆಂಟ್ ಎಲ್ಲ ಹಾಕ್ಕೊಂಡಿದ್ದಾರೆ. ಮತ್ತೆ ನೋಡಿದ್ರೆ ರಿಜಿಸ್ಟರ್ ಎಲ್ಲ ಮಾಡಿಸಿದ್ಮೇಲೆ ಈ ಥರ ಮಾಡಿದ್ದೀವಿ ಸರ್. ನರಸಾಪುರ ಆ ಸೈಡು, ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ ಸರ್. ನರಸಾಪುರ ಆ ಕಡೆ ಎತ್ಕೊಂಡು ಹೋಗಿ ಕತ್ತು ಕೊಯ್ದಾಕಿದ್ದಾರೆ ಸರ್. 5 ಗಂಟೆ ಹಂಗೆ ಕೊಯ್ದು ನಮಗೆ 7:15 ಫೋನ್ ಮಾಡಿರೋದು. ಅವ್ರು ಫೋನ್ ಮಾಡಿದ ರೆಕಾರ್ಡ್ ಏನಾದರೂ ಇದೆ ಸರ್. ಇಂಟ್ರಿಕೆಸ್ಟ್ ಮ್ಯಾರೇಜ್ ಆಗಿದ್ರಲ್ಲ ಸರ್, ಅವಾಗ ಬಂದಿದ್ರು ಈ ಮನೆ ಹತ್ರ. ನನ್ನ ತಂಗಿ ಬಂದ್ಬಿಟ್ಟು ಎಷ್ಟೋ ಸಲ ಕೇಳಿದ್ದಾಳೆ ಕರ್ಕೊಳ್ಳಿ ಅಂತ ಅಂದಾಗ ಅವರು ಅಕ್ಕವರಿದ್ದಾರೆ, ಅವ್ರ ಹುಡುಗವ್ರ ಅಕ್ಕವರು ತಂದೆ ತಾಯಿ ಎಲ್ಲ ಸೇರಿಕೊಂಡು ನನ್ನ ತಂಗಿನ ಹೊಡೆದಿದ್ದಾರೆ. ಮಗುನ ಎತ್ಕೊಂಬಂದಾಗ ಮಗುನೆಲ್ಲ ತಳ್ಳಿ ಹೊಡೆದಿದ್ದಾರೆ ಸರ್ ಅವರು. ಅವರು ಮನೆಯವ್ರು ಸೇರಿಸ್ಕೊಂಡಿಲ್ಲ, ಯಾಕಂದರೆ ಅವ್ರು ಗೊಲ್ಲರು ನಾವು ಒಲಿರ ಅಂತ ಹೇಳ್ಬಿಟ್ಟು ನಮ್ಮ ಮಗು ನಾವು ಮನೆ ಒಳಗಡೆಗೂ ಸೇರಿಸ್ಕೊಂಡಿಲ್ಲ. ಮನೆಯಿಂದ ಆಚೆ ಹಾಕಿ ಅವಳನ್ನ ಕಾಲಲ್ಲೆಲ್ಲ ಒದ್ದು ಕಳಿಸಿದ್ದಾರೆ ಸರ್ ಅವರು ಬಂದಾಗ. ಅನ್ನೋದಕ್ಕೆ ಅವರು ಪೇರೆಂಟ್ಸು ಆ ಹುಡುಗನಿಗೆ ತುಂಬ ಹುಚ್ಚು ಜಾಸ್ತಿ. ಏನು ಅಂತಂದರೆ ಹಣದ ಹುಚ್ಚು ಜಾಸ್ತಿ. ಹಣ ಅಂತ ಅಂದ್ಬಿಟ್ಟು ನನ್ನ ತಂಗಿನೇ ಕಳ್ಕೊಂಡಿದ್ವಿ ಸರ್. ಅನುಮಾನ ಜಾಸ್ತಿ ಪಡೋದು. ನಮ್ಮ ಮನೆಯವ್ರ ಜೊತೆ ಮಾತಾಡಬಾರ್ದು, ಅವನಿಗೆ ಅಕ್ಕ ಅಮ್ಮ ಅಪ್ಪ ಜೊತೆ ಮಾತಾಡಬಾರ್ದು. ಜಾಸ್ತಿ ಹಿಂಸೆ ಕೊಡೋನು ಸರ್ ಅವಳು.
ಎಷ್ಟು ಸಲ ಅವಳಿಗೆ ಒಂದು ತಾಳಿ ಸಹ ತಗೊಂಬಂದಾಕಿಲ್ಲ ಸರ್. ನಾವು ಹುಟ್ಟಿದ ಮನೆಯಿಂದ ಕೊಟ್ಟಿರೋದು ತಾಳಿನ. ಅವರ ಅತ್ತೆ ಮಾವ ಅಂತ ಅಂದ್ಬಿಟ್ಟು ಒಂದು ಸಲನೂ ಬಂದು ಮಗು ಆದಾಗ ಎಲ್ಲ ಬಂದು ಒಂದು ಸಲನೂ ನೋಡಿಲ್ಲ ಸರ್. ಆ ಮಗುನ ಇದುವರೆಗೂ ಹೆಂಗಿದೆ ಅಂತಲೂ ನೋಡಿಲ್ಲ. ಆ ಮಗು ಬಂದರೆ ಒಡೆದು ಕಳಿಸಿದ್ದಾರೆ ಸರ್. ಆಗಿದ್ದಾವೆ ಸರ್, ಕಂಪ್ಲೇಂಟ್ಸ್ ಎಲ್ಲ ಆಗಿದ್ದಾವೆ. ಅದಾದ್ಮೇಲೂ ಹಂಗೆ ಮಾಡಿದ್ದಾನೆ ಸರ್. ಕಂಪ್ಲೇಂಟ್ಸ್ ಎಲ್ಲ ಅದ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಾವೆ ಸರ್. ಮತ್ತೆ ಇನ್ನೊಂದ್ಸಲ ಮಗುಗೆ 20 ದಿನ ಇರಬೇಕಾದ್ರೆ ಮಗುನ ಎತ್ಕೊಂಡೋಗಿ ಮಾರಕ್ಕೆಲ್ಲ ಹೋಗಿದ್ದಾನೆ ಸರ್ ಮಗುನ. ಹಾಂ ಸರ್, ಮಗು ಹುಟ್ಟಿದ ಒಂದು ದರಿದ್ರ ಬಂದ್ಬಿಡ್ತಂತ. ನಮ್ಮನೇಲಿ ಇದ್ದಿದ್ದು, ನಮ್ಮನೇಲೆ ಮಗನ ಥರ ನೋಡ್ಕೊತಾ ಇದ್ವಿ. ನಮ್ಮನೇಲಿ ಇದ್ದಿದ್ದು ಈ ಮಗು ಹುಟ್ಟಿದ್ಮೇಲೆ ನಂಗೆ ದರಿದ್ರ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಮಗುನ ಕಾಲಲ್ಲಿ ಚೈನ್ ಹಾಕಿದ್ರೆ ಉಡ್ದಾರ ಎಲ್ಲ ಬಿಚ್ಕೊಂಡು ಹೋಗಿ ಅದನ್ನ ಮಗುನ ಮಾರಕ್ಕೆ ಹೋಗಿದ್ದೀನಿ ಸರ್. ಅವತ್ತು ಫೋನ್ ಮಾಡಿಬಿಟ್ಟು ನಮ್ಮ ಅಪ್ಪಗೆ ಈ ಥರ ನೀವು ಬಂದು ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು ಅವಳು ಅಳ್ಕೊಂಡು ಫೋನ್ ಮಾಡಿದ್ರು ಸರ್. ಒಂದು ಮೂರು ವರ್ಷದಿಂದ ಕಡೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿದೆ ಆಯಿತಾ. ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಮಾಡಬೇಕಾದ್ರೂ ಇಲ್ಲ ಮದುವೆ ಆದಮೇಲೂ ಅವ್ರ ತಂದೆ ತಾಯಿ ಆಗಲಿ ಇಲ್ಲ ಅವ್ರ ಕಡೆಯವರಾಗಲಿ ಯಾರು ಬಂದಿರ್ತಾರೆ, ನಿಮ್ಮ ಮಗ ನಮ್ಮ ಹುಡುಗಿನ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ಇದುವರೆಗೂ ಯಾರು ಬಂದಿಲ್ಲ ಆಯಿತು. ಮದುವೆ ಆದಮೇಲೆ ಒಂದು 4 ತಿಂಗಳು ನಮಗೆಲ್ಲ ಗೊತ್ತಾಯಿತು. ಸರಿ ಅಂತ ಹೇಳ್ಬಿಟ್ಟು ಒಂದು ಸರಿ ನಾನೇ ಫೋನ್ ಮಾಡಿ ಕರೆಸಿ ಬೆಂಗಳೂರು ಕರೆಸ್ಬಿಟ್ಟು ಏನಪ್ಪ ಅಂತ ಕೇಳಿದಕ್ಕೆ ಇಲ್ಲ ಈ ಥರ ನಾನು ಅವರಲ್ಲಿ ಇದ್ದೀನಿ ಆಯಿತಾ, ನನ್ನ ಹೆಂಡತಿ ನಾನು ಚೆನ್ನಾಗಿದ್ದೀನಿ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿ. ಮತ್ತು ಸರಿ ಒಂದು 6 ತಿಂಗಳಿಗೆ ಇವರು ತಂದೆ ತಾಯಿ ಫೋನ್ ಮಾಡಿದ್ರು ಆಯಿತು. ನನ್ನ ನಂಬರ್ ಕೊಟ್ಟಿದ್ದೆ, ನನ್ನ ನಂಬರ್ ಹುಡುಗಿ ಅವ್ರ ತಂದೆ ತಾಯಿ ಫೋನ್ ಮಾಡಿದ್ರು. ಸರಿ ಗಲಾಟೆ ಮಾಡ್ಕೊಂಡಿದ್ದು ಚಿಂತಾಮಣಿ ಪೊಲೀಸ್ ಸ್ಟೇಷನ್ ಹೋಗ್ತೇವೆ. ಅವಾಗ ಸರಿ ಅಂತ ಹೇಳ್ಬಿಟ್ಟು ನಾನು ಚಿಂತಾಮಣಿ ಡಿ ವೈ ಸಿ ಆಫೀಸ್ ಕಳಿಸ್ಬಿಟ್ಟು ಒಂದು ಮುಚ್ಚಳಿಕೆ ಬರ್ಸಿ ಅವನ ಹತ್ರ, ಇನ್ನು ಮುಂದೆ ನಾವು ಯಾವುದೇ ರೀತಿ ಸಂಸಾರದಲ್ಲಿ ನಾವು ಗಲಾಟೆ ಮಾಡ್ಕೊಳೋದಿಲ್ಲ ಆಯಿತು, ನಾವು ಅನ್ಯೋನ್ಯವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಒಂದು ಮುಚ್ಚಳಿಕೆ ಬರೆದು ಹೋಗಿದ್ರು ಆಯಿತಾ. ಹೋದಾದ್ಮೇಲೆ ಒಂದು 6 ತಿಂಗಳ ಹಿಂದ್ಗಡೆ ಮತ್ತೆ ಊರಿಗೆ ಬಂದಿದ್ದೆ ನಾವು. ಇನ್ನು ಅತ್ತೆಯವ್ರ ಮನೆಯಲ್ಲಿ ಗಲಾಟೆಗಳು ಮಾಡಿಕೊಂಡು ನಾವು ಅಲ್ಲಿ ಇರೋಕ್ಕಾಗಲ್ಲ, ನಾವು ಊರಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದು ಊರಲ್ಲಿ ಭಾಗ ಕೇಳಿದ್ದಾರೆ. ಅವರಪ್ಪನೂ ಒಂದು 40x40 ಒಂದು ಸೈಟ್ ಕೊಟ್ಟಿದ್ದು ಪಾಯ ಹಾಕ್ಕೊಂಡು ನೀನು ನನ್ನ ಕಡೆಯಿಂದ 2 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು 1 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅವರಪ್ಪ ಆಯ್ತಪ್ಪ. ನೀನು ಏನು ಮಿಕ್ಕಿದ್ದು ನೀನು ಬದುಕೋಪ್ಪ ಅಂತ ಹೇಳ್ಬಿಟ್ಟು ಅವನೇನು ಮಾಡಿದ್ರೆ ಪಾಯ ಕೆಲಸ ಮುಗಿಸ್ಬಿಟ್ಟು ಒಂದು 6 ತಿಂಗಳಿಂದ ಮತ್ತೆ ಬೆಂಗಳೂರಿಗೆ ಹೋದ್ಮೇಲೆ ಇದುವರೆಗೂ ಯಾರೂ ಕಾಂಟ್ಯಾಕ್ಟ್ ಇಲ್ಲ. ನೆನ್ನೆ ನಮ್ಗೆ ವಿಚಾರ ಗೊತ್ತಾಗಿದೆ, ಈ ಥರ ಹುಡುಗಿಗೆ ಸ್ಟಾರ್ಟ್ ಮಾಡಿದ್ದಾನೆ ಆಯ್ತು, ಈ ಥರ ಮಾಲೂರು ಹತ್ರ ಅಂತ ಹೇಳ್ಬಿಟ್ಟು ಪೊಲೀಸ್ ಕಡೆಯಿಂದ ನಮ್ಗೆ ಕರೆ ಬಂದಿದೆ. ಮತ್ತು ಇವತ್ತೆಲ್ಲ ತಂದೆ ತಾಯಿ ಇವರೆಲ್ಲ ಬಂದು ಈ ಥರ ನಮ್ಮ ಮಗುಗೆ ಅನ್ಯಾಯ ಆಗಿದೆ ಆಯಿತಾ, ಈಗ ಏನು ಮಾಡೋದು ಅಂತೇಳಿ ನಾನು ಹೇಳಿದೆ. ನೋಡ್ಬೇಕು ಕಾನೂನು ಪ್ರಕಾರ ಏನು ಶಿಕ್ಷೆ ಆಗುತ್ತೆ, ಅದು ಬಿಟ್ಟು ನಮ್ಮ ಮಾನವೀಯತೆ ಪ್ರಕಾರ ನಾವು ಏನು ಅನುಕೂಲ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಅಂತ ನಾವು ಒಪ್ಕೊಂಡಿದ್ವಿ ಆಯಿತಾ. ಆ ಮಗು ಇರೋ ಸಣ್ಣ ಮಗುಗೆ ಅನ್ಯಾಯ ಆಗಿದೆ, ಮುಂದಕ್ಕೆ ಏನೇನು ಅನುಕೂಲ ಮಾಡಬೇಕು ಅದನ್ನ ಮಾಡೋಕ್ಕೆ ನಾವು ಬದ್ಧವಾಗಿದ್ದೀವಿ. ಓಕೆ.